ಗೊತ್ತಾ? ತಗೋ, ಇಟ್ಕೋ. ಅಯ್ಯೋ, ನನಗೆ ಬೇಡ ಅಂಕಲ್. ಬೇಡ ಅನ್ಬಾರ್ದು ಮರಿ, ಯಾವುದಕ್ಕಾದ್ರೂ ಬೇಕಾಗುತ್ತೆ. ನಮ್ಮಪ್ಪ ಎಲ್ಲಿ? ಎಲ್ಲೋ ಹೊರಗೆ ಹೋಗಿದ್ದಾನೆ. ಇನ್ಯಾವತ್ತು ನಿನ್ನ ಬಿಟ್ಟೋಗಲ್ಲ ಸೂಜಿ ಅಂತ. ಅವ್ರ ಬಿಟ್ಟೋಗಕ್ ಸಾಧ್ಯನೇ ಇಲ್ಲ. ನಾನ್ ಸುಳ್ಳು ಹೇಳ್ತೀನಿ ಅತ್ಲಾ? ಹೌದು. ಅಷ್ಟು ನಂಬಿಕೆನ ಪುಟ್ಟ ನಿಂಗೆ ನಿಮ್ಮ ಅಪ್ಪನ ಮೇಲೆ? ಹೌದು. ಹೇಳಿ ಅಂಕಲ್, ಏನಾಗಿದೆ ಅವ್ರಿಗೆ? ನಿಮ್ಮಪ್ಪ ಇನ್ಮೇಲೆ ಯಾವತ್ತೂ ಬರಲ್ಲ. ಯಾಕೆ? ಅವರು ದೇವ್ರ ಹತ್ರ ಹೊಟ್ಟೋದ್ರು ಪುಟ್ಟ. ಸುಜಿ, ನೀನ್ ನನ್ನ ಮಗಳೇ ಬರೀ. ಇನ್ಮೇಲೆ ನಿನ್ನ ಅಪ್ಪ ಇಲ್ಲ ಅನ್ಬಾರ್ದು. ನಿನಗೆ ನಾನು ಇಷ್ಟ ಅಲ್ವಾ? ದೇವ್ರ ನೋಡ್ದಾಗ ಹೇಗ ಅನ್ಸುತ್ತೋ ಹಾಗೆ ಅನ್ಸುತ್ತೆ. ಅಪ್ಪ ಅನ್ಕೋ ಅಂದ್ರೆ ದೇವ್ರು ಅನ್ಕೋತೀಯಲ್ಲೋ? ಅಪ್ಪ ಅಮ್ಮನೇ ದೇವ್ರಲ್ವಾ ಅಂಕಲ್? ನಾನು ದೇವ್ರ ಥರ, ಅಪ್ಪ ಅಮ್ಮ ದೇವ್ರು. ಹಾಗಿದ್ರೆ ನಾನಪ್ಪ ತಾನೆ? ಎಲ್ಲಿ ಮರಿ, ಒಂದ್ಸಲ ನನ್ನನ್ನ ಪಪ್ಪ ಅಂತ ಕರಿ. ಪಪ್ಪ. ಶ್ರೀನಿವಾಸ್ ಶ್ರೀವಾಸ್ತವ ಹಾಂಗ್ಕಾಂಗ್ ಹೋಗ್ತಾ ಇದ್ದಾನೆ. ಬರೋವಾಗ ಹಾಗೆ ಬ್ಯಾಂಕಾಕ್ ಹೋಗ್ಬಾ ಅಂತ ಹೇಳಿ. ಇಡಿಯಟ್ಸ್! ಹಾಂಗ್ಕಾಂಗ್ ನಲ್ಲಿ ಇಂಟರ್ನ್ಯಾಷನಲ್ ಸೆಮಿನಾರು. ಶ್ರೀನಿವಾಸ್ ಪೇಪರ್ ಪ್ರೆಸೆಂಟ್ ಮಾಡ್ತಾನೆ, 100 ಕ್ಲೈಂಟ್ ಸಿಗ್ತಾರೆ. ನಮ್ ಬಿಸ್ನೆಸ್ ಹೋಗೆ. ನನ್ಗನ್ಸುತ್ತೆ ಏನು, ನೀವ್ ಈ ರೂಟಲ್ಲಿ ಹೋಗ್ದೆ ನಿಯತ್ತಾಗಿ ಕೆಲಸ ಮಾಡಿದ್ರೆ ನಮ್ ಬಿಸ್ನೆಸ್ ಉಳಿಯುತ್ತೆ ಅಂತ. ಲೋಫರ್ಗಳ ಯಾಡ? ಯಾರು? ಯಾರೂ ಅಲ್ಲ, ಯಾಡ. ಅವನ್ಗೂ ಶ್ರೀನಿವಾಸ್ ಶ್ರೀವಾಸ್ತವ್ಗೂ ದ್ವೇಷ. ಅವನ ಜೊತೆ ಸೇರಿದ್ರೆ ಕೆಲಸ ಆಗುತ್ತೆ. ಶ್ರೀ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಯಾವಾಗ್ಲೂ ಕೆಲ್ಸ ಅಂತ ಹೇಳ್ದೆ, ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಡಿ. ಎಷ್ಟು ದೂರ ಹೋಗ್ತಾ ಇದ್ದೀನಿ ರಂಜು? ಎಷ್ಟೇ ದೂರ ಹೋದ್ರೂ ಸೆಕೆಂಡ್ಗಳಲ್ಲೇ ಸಿಕ್ಕಾಕೋತೀವಲ್ಲ, ಇಮೇಲು ಫೋನು ಅಂತ. ಹೋಗಿದ್ ಬರ್ತೀನಿ. ಹಲೋ ಹಲೋ, ಯಾಡ ಸರ್? ಯಾರು ನೀನು? ಶ್ರೀನಿವಾಸ್ ಶ್ರೀವಾಸ್ತವ ಹಾಂಗ್ಕಾಂಗ್ ಹೋಗ್ತಾ ಇದ್ದಾನೆ. ಹೌದಾ? ನೀನ್ ಸಿಂಗಾಪುರ್ಗೆ ಹೋಗ್ಬಿಡು. ಅವನು ಹಾಂಗ್ಕಾಂಗ್ ಹೋಗ್ತಾ ಇದ್ದಾನೆ ಎಂದೆ. ಅಲ್ಲೇ ಸೆಟ್ಲ್ ಆಗ್ತಾನೆ, ವಾಪಸ್ಸೇ ಬರಲ್ಲ. ವಾಟ್? ಶ್ರೀನಿವಾಸ್ ಏರ್ಪೋರ್ಟ್ ರೋಡಲ್ಲಿದ್ದಾನೆ. ಅವನು ಹಾಂಗ್ಕಾಂಗ್ ಹೋದ್ರೆ ನನಗೆ ಯಾವ ಲಾಸು ಇಲ್ಲ. ಆದ್ರೆ ಪಾಪ ನಿನ್ ಸೈಟ್ ಕತೆ ಏನು? ಅವನ್ ಸೈನ್ ಬೇಡವಾ ನಿನಗೆ? ಸೈನ್ ಮಾಡೋದಿರ್ಲಿ, ಅವನ ಹಾಂಗ್ಕಾಂಗ್ ಅಲ್ಲ, ಒಂದೇ ಸಾರಿ ಮೇಲೆ ಹೋಗ್ತಾನೆ, ಮೇಲೆ. ಬಾಯ್ ಪುಟ್ಟ. ಬಾಯ್ ಪಪ್ಪ. ಯಾರೇ ಪಪ್ಪ? ಕರಿಯೋ ಹಾಕಿರೋದು ರಶ್ಮಿಗ್ ಮಾತ್ರ. ಇವತ್ತು ಪಪ್ಪ ಅಂತಾಳೆ, ನಾಳೆ ನೀವ್ ಯಾರು ಅಂತ ನಮ್ಮನ್ನೇ ಹೊರಗೆ ಹಾಕ್ತಾಳೆ. ಇಲ್ಲ ಆಂಟಿ, ಪಪ್ಪನೇ. ನೋಡು ಮತ್ತೆ ಅಂಕಲ್ಲೇ ಹೇಳಿದ್ದು ಇನ್ಮೇಲೆ ಹಾಕಿ ಕರಿಬೇಕು ಅಂತ. ಅವ್ರು ಹೇಳ್ತಾರೆ ಕಣೆ, ನಿನಗ್ ಬುದ್ಧಿ ಇಲ್ವಾ? ಕೈಲಾದ ಕೆಲ್ಸ ಮಾಡ್ಕೊಂಡು ಬಿದ್ದಿರ್ಬೇಕಷ್ಟೇ. ನಾನೇನ್ ಹಾಗಲ್ಲ ಅನ್ನ. ಇದನ್ನೇನಾದ್ರೂ ಸೀನು ಹೇಳ್ದೆ ಆಮೇಲಿದೆ.